ನಮಸ್ಕಾರ ಆತ್ಮೀಯ ವೀಕ್ಷಕರ ವೃಂದಕ್ಕೆ. ನಿಮಗೆ ಒಂದು ವಿಷಯ ಗೊತ್ತಾ? ನಿಮ್ಮ ಕನಸುಗಳು ನಿಜವಾಗದೇ ಇರೋದಕ್ಕೆ ಕಾರಣ ಪರಿಸ್ಥಿತಿ ಖಂಡಿತ ಅಲ್ಲ, ಹೊರಗಿನ ಜನರೂ ಅಲ್ಲ, ಅದೃಷ್ಟವಂತೂ ಅಲ್ಲವೇ ಅಲ್ಲ. ಅಶ್ಯೂರ್ಡ್ ಆಗಿ ಹೇಳ್ತೇನೆ ವೀಕ್ಷಕರೇ, ಅದಕ್ಕೆ ನೀವೇ ಕಾರಣ. ಗೊತ್ತಾ ನಿಮಗೆ? ನೀವೇನಾದ್ರು ಯೋಚಿಸಿದ್ದೀರಾ ನಿಮ್ಮ ಯಶಸ್ಸಿಗೆ ನೀವೇ ಅಡ್ಡಿಯಾಗ್ತಾ ಇದ್ದೀರಾ ಅಂತ? ಇದು 100% ಸತ್ಯ. ನಾವೆಲ್ಲರೂ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತೇವೆ, ಆದ್ರೆ ಕೆಲಸ ಪ್ರಾರಂಭ ಮಾಡೋ ವಿಷಯ ಬಂದಾಗ ನಾಳೆಯಿಂದ ಮಾಡ್ಕೊಂಡ್ರಾಯ್ತು, ಇದು ನನಗೆ ಆಗಲ್ಲ ಅನ್ಸತ್ತೆ. ಬೇರೆ ಜನರೆಲ್ಲ ಏನನ್ಕೋಬಿಡ್ತಾರೆ ನನ್ನ ಬಗ್ಗೆ, ಇನ್ನು ಸಮಯ ಬಂದಿಲ್ಲ ಅನ್ಸತ್ತೆ ನನಗೆ ಮಾಡೋದಕ್ಕೆ, ಮಾಡಿದ್ರಾಯ್ತು. ಇದೆಲ್ಲ ಖಂಡಿತ ಹೊರಗಿನ ಅಡ್ಡಿ ಅಲ್ಲ ವೀಕ್ಷಕರೇ, ನಮ್ಮ ಮನಸ್ಸಿನಲ್ಲೇ ಹುಟ್ಟಿಕೊಳ್ಳುವಂತಹ ನಕಾರಾತ್ಮಕ ಕಥೆಗಳು. ನಾವು ಸಡನ್ ಆಗಿ ಪ್ರಯತ್ನನೇ ಪಡದೆ ಸೋಲನ್ನ ಹಾಗೆ ಸ್ವೀಕರಿಸಿ ಬಿಡ್ತೇವೆ, ಒಪ್ಪಿಕೊಂಡು ಬಿಡ್ತೇವೆ. ಇಲ್ಲೇ ಇರೋದು ಫಾಲ್ಟ್ ವೀಕ್ಷಕರೇ. ನಮ್ಮ ಆತ್ಮವಿಶ್ವಾಸವನ್ನ ನಾವೇ ಕಳೆದುಕೊಳ್ತೇವೆ, ನಾವೇ ಕುಗ್ಗಿಸಿಕೊಳ್ತೇವೆ. ಯಶಸ್ಸು ಖಂಡಿತ ಹೊರಗಿಂದ ಎಲ್ಲೋ ಬರೋದಲ್ಲ, ಅದು ನಮ್ಮ ಒಳಗಿನಿಂದಲೇ ಶುರುವಾಗುವಂಥದ್ದು, ನಮ್ಮ ಆತ್ಮದಿಂದಲೇ ಶುರುವಾಗುವಂಥದ್ದು, ನಮ್ಮ ಮನಸ್ಸಿನಿಂದಲೇ ಶುರುವಾಗುವಂಥದ್ದು. ನಮ್ಮೊಳಗೆ 3 ಅಡ್ಡಿಗಳಿರುತ್ತೆ. ಮೊದಲನೇದು ಭಯ. ಯಾವ ಭಯ? ಅದು ಸೋಲಿನ ಭಯ. ಎರಡನೇದು ಆಲಸ್ಯ, ಕ್ರಮ ತೆಗೆದುಕೊಳ್ಳುವುದಕ್ಕೆ ಆಲಸ್ಯ ಪಡ್ತೀವಿ, ಮಾಡಿದ್ರಾಯ್ತು ಅಂತ. ಇನ್ನು ಮೂರನೇದು ಅತಿಯಾದ ಆಲೋಚನೆ. ಈ 3 ಅಡ್ಡಿಗಳನ್ನ ಮೀರಿ ಹೋಗ್ಬಿಟ್ರೆ ನಾವು ಗೆಲ್ಲೋದು ಶತಸಿದ್ಧ. ನಮ್ಮ ಜೀವನದ ಸ್ಟೇರಿಂಗ್ ಏನಿದೆ ಅದು ನಮ್ಮ ಕೈಲೇ ಇದೆ. ಆ ಸ್ಟೇರಿಂಗ್ನ ನಾವು ಮಾಡದೇನೆ ನಮ್ಮ ಭಯದ ಕೈಗೆ ಕೊಟ್ಬಿಡ್ತೀವಿ. ಗಾಡಿ ಹೋಗೋದಿಲ್ಲಿ ಮುಂದೆ ಅಲ್ವಾ? ಯೋಚನೆ ಮಾಡಿ, ಗಾಡಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ಬೇಕು, ಇದು ಬಹಳ ಮುಖ್ಯವಾಗಿರೋದು. ಇಲ್ಲ ಅಂದ್ರೆ ಅಲ್ಲೇ ಸ್ಟ್ರಕ್ ಆಗ್ಬಿಡತ್ತೆ ಗಾಡಿ. ಈಗ ಯಶಸ್ವಿ ವ್ಯಕ್ತಿಗಳಿರ್ತಾರೆ, ಅಂಥವರು ಖಂಡಿತ ವಿಭಿನ್ನರಾಗಿ ಬದುಕೋದಿಲ್ಲ. ಅವರು ಭಯವನ್ನ ಮೀರಿ ಹೋಗ್ತಾರೆ, ಭಯಕ್ಕೆ ಹೆದರಿ ಅಲ್ಲೇ ಕುತ್ಕೊಳ್ಳೋದಿಲ್ಲ. ಆಗಿದ್ದು ಆಗ್ಲಿ, ನೋಡೋಣ, ಮುಂದೆ ನೋಡ್ಕೊಳ್ಳೋಣ ಅಂತ. ಇಂದಿನಿಂದ ಈ 3 ನಿರ್ಧಾರಗಳನ್ನ ಮಾಡಿ ಒಂದು ಸಣ್ಣ ಹೆಜ್ಜೆ ಇಡಿ. ಎರಡನೇದೇನು ಅಂತಂದ್ರೆ, ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಲೋಚನೆಗಳನ್ನ ಬಿಟ್ಟು ಬಿಡಿ. ದಿನವೂ 1% ಪ್ರೋಗ್ರೆಸ್ ಮಾಡಿ. ಇದು ಬಹಳ ಮುಖ್ಯವಾಗಿರೋದು ನಾವು ಮುಂದೆ ಹೋಗೋದಕ್ಕೆ. ನನ್ನಲ್ಲೂ ಈ ಅಡ್ಡಿ ಇತ್ತು. ಈ ಚಾನೆಲ್ ಪ್ರಾರಂಭ ಮಾಡೋದಕ್ಕೆ ತುಂಬಾ ಯೋಚಿಸ್ತಿದ್ದೆ. ಆಗಿದ್ದಾಗ್ಲಿ ಪ್ರಾರಂಭ ಮಾಡೋಣ ಅಂತ ಅಂದ್ಕೊಂಡು ಜನವರಿ 15ರಿಂದ ಪ್ರಾರಂಭ ಮಾಡೇ ಬಿಟ್ಟೆ. ಈಗ ಎಷ್ಟೊಂದು ವೀಕ್ಷಕರು ಬಂದಿದ್ದಾರೆ, ಎಷ್ಟೊಂದು ವ್ಯೂಸ್ ಆಗ್ತಾ ಇದೆ. 100ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಸ್ಟ್ರಕ್ ಆಗಿ ಕೂತಿದ್ರೆ ಖಂಡಿತ ಇದು ಆಗ್ತಾ ಇರಲಿಲ್ಲ. ಇದು
ನನ್ನ ಯಶಸ್ಸು ಅಂತ ನಾನು ಧೈರ್ಯವಾಗಿ ಈಗ ಹೇಳ್ಕೊತಾ ಇದ್ದೀನಿ. ಇದೇ ರೀತಿ ನೀವು ಸಹ ನಿಮ್ಮ ಯಶಸ್ಸನ್ನ ಹೇಳ್ಕೋಬೇಕಲ್ವ, ನಿಮ್ಮನ್ನ ನೀವು ಅಭಿನಂದಿಸಿಕೊಳ್ಳಬೇಕಲ್ವ. ಹಾಗಾದ್ರೆ ಒಂದು ಸಣ್ಣ ನಿರ್ಧಾರ ಮಾಡಿ, ನಿಮ್ಮ ಯಶಸ್ಸು ನಿಮ್ಮ ಅಂಗೈಲಿದೆ, ನಿಮ್ಮ ಕೈಲಿದೆ, ನಿಮ್ಮ ಹಸ್ತದಲ್ಲಿದೆ. ರೆಡಿ ಅಲ್ವಾ? ರೆಡಿ ಅಂತಾದ್ರೆ ನಿಮ್ಮ ಗುರಿಯನ್ನ ನಿರ್ಧಾರ ಮಾಡಿಕೊಳ್ಳಿ. ಕಮೆಂಟ್ ಸೆಕ್ಷನ್ನಲ್ಲಿ ನಾನು ರೆಡಿ ಇದ್ದೇನೆ, ರೆಡಿ ಅಂತ ಹೇಳಿ ಕಮೆಂಟ್ ಮಾಡಿ.